ವೃಶ್ಚಿಕ ರಾಶಿಯವರೇ, ನೀವು ಸಾಮಾನ್ಯ ರಾಶಿಯಲ್ಲ. ನೀವು ಮೌನವಾಗಿ ನೋವು ತಾಳುವವರು, ಆದರೆ ಸಮಯ ಬಂದಾಗ ಪ್ರಪಂಚವೇ ಕಂಗಾಲಾಗುವಂತೆ ಎದ್ದು ನಿಲ್ಲೋರು. ಫೆಬ್ರವರಿ 12, 13, 14, 15, 16 ಈ 5 ದಿನಗಳು ನಿಮ್ಮ ಜೀವನದ ಗುಪ್ತ ಅಧ್ಯಾಯ ತೆರೆಯಲಿದೆ. ಒಂದು ರಹಸ್ಯ ಸತ್ಯ ಹೊರಬರಬಹುದು, ಒಂದು ಸಂಬಂಧ ಮುರಿಯಬಹುದು ಅಥವಾ ಹೊಸ ಜೀವನ ಆರಂಭವಾಗಬಹುದು. ಈ ವಿಡಿಯೋ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಹೇಳುವ ಒಂದು ಎಚ್ಚರಿಕೆ ನಿಮಗೆ ರಕ್ಷಣೆ ಕೊಡುತ್ತೆ. ನಿಮ್ಮೊಳಗಿನ ಯುದ್ಧ. ವೃಶ್ಚಿಕ ರಾಶಿಯವರೇ, ನೀವು ಹೊರಗೆ ಗಟ್ಟಿಯಾಗಿರ್ತೀರಿ, ಆದರೆ ಒಳಗೆ ಎಷ್ಟು ನೋವು ಇರುತ್ತದೆ ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಮನ್ನು ಮೋಸ ಮಾಡಿದವರು ಇದ್ದಾರೆ, ನಿಮ್ಮ ಮೇಲೆ ಅನುಮಾನ ಹಾಕಿದವರು ಇದ್ದಾರೆ, ಆದರೆ ನೀವು ಮೌನವಾಗಿ ಎಲ್ಲವನ್ನ ನೋಡಿದ್ದೀರಿ. ಈ 5 ದಿನಗಳು ನಿಮ್ಮ ಮೌನಕ್ಕೆ ಉತ್ತರ ಸಿಗುವ ಸಮಯ. ಗ್ರಹಗಳ ರಹಸ್ಯ ಚಲನೆ. ಮಂಗಳನ ಶಕ್ತಿ ಹೆಚ್ಚಾಗ್ತಿದೆ. ಚಂದ್ರನ ಪ್ರಭಾವ ಭಾವನಾತ್ಮಕ ಸ್ಪಷ್ಟತೆ ತರ್ತಿದೆ. ಶನಿಯ ದೃಷ್ಟಿ ನಿಮಗೆ ಕರ್ಮಫಲ ನೀಡಲು ಸಿದ್ಧವಾಗಿದೆ. ಇದು ಸಾಮಾನ್ಯ ವಾರ ಅಲ್ಲ, ಇದು ಕರ್ಮ ತೀರ್ಪಿನ ವಾರ. ಮೌನ ಪರೀಕ್ಷೆಯಾಗುತ್ತೆ. ಈ ದಿನ ನೀವು ಒಂದು ಸತ್ಯ ತಿಳಿಬಹುದು. ಯಾರೋ ನಿಮ್ಮ ಹಿಂದೆ ಮಾತನಾಡಿರೋದು ಗೊತ್ತಾಗಬಹುದು. ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಜಗಳ ತಪ್ಪಿಸಿ. ಮೌನವೇ ನಿಮ್ಮ ಶಕ್ತಿ. ಹಣದ ಚಲನೆ. ಹಳೆಯ ಬಾಕಿ ವಾಪಸ್ ಬರಬಹುದು. ನಿಂತಿದ್ದ ಕೆಲಸ ಮುಂದುವರಿಬಹುದು. ಒಂದು ಅವಕಾಶ ಹೊರಬರಬಹುದು. ಆದರೆ ರಹಸ್ಯ ಯೋಜನೆ ಯಾರಿಗೂ ಹೇಳಬೇಡಿ. ಫೆಬ್ರವರಿ 14 ಭಾವನಾತ್ಮಕ ಸ್ಫೋಟ. ಈ ದಿನ ಪ್ರೀತಿಯಲ್ಲಿ ತೀವ್ರತೆ ಇರುತ್ತೆ. ಹಳೆಯ ನೆನಪುಗಳು ಬರಬಹುದು. ಹಳೆಯ ವ್ಯಕ್ತಿಯ ಸಂಪರ್ಕ ಸಿಗಬಹುದು. ಕ್ಷಮೆ ಮಾಡಬೇಕಾ, ಮುಂದುವರಿಸಬೇಕಾ? ನಿಮ್ಮ ಹೃದಯವೇ ಉತ್ತರ ಕೊಡ್ತದೆ. ವಿಧಿಯ ತಿರುವು. ಈ ದಿನ ಒಂದು ನಿರ್ಧಾರ ನಿಮ್ಮ ಮುಂದಿನ 6 ತಿಂಗಳು ತೀರ್ಮಾನಿಸ್ತದೆ. ಭಯದಿಂದ ಹಿಂದೆ ಸರಿದ್ರೆ ಅವಕಾಶ ಹೋಗ್ತದೆ. ಧೈರ್ಯದಿಂದ ಮುಂದೆ ಹೋದರೆ ಜಯ ನಿಮ್ಮದು. ಒಂದು ಸಣ್ಣ ಸಮಸ್ಯೆ ಬರಬಹುದು, ಆದರೆ ಅದು ನಿಮಗೆ ಹಾನಿ ಮಾಡೋದಿಲ್ಲ. ನಿಮ್ಮ ಮೇಲೆ ಒಂದು ದೈವಿಕ ರಕ್ಷಣೆ ಇದೆ. ನೀವು ಒಂಟಿಯಲ್ಲ. ಹಣ ಮತ್ತು ಉದ್ಯೋಗ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ. ವ್ಯಾಪಾರದಲ್ಲಿ ಲಾಭದ ಸೂಚನೆ ಇದೆ. ಅಪ್ರತೀಕ್ಷಿತ ಹಣದ ಲಾಭ ಇದ್ದು, ಆದರೆ ದೊಡ್ಡ ಹೂಡಿಕೆ ಈ ವಾರ ಮಾಡಲೇಬೇಡಿ. ಕುಟುಂಬ ಜೀವನ. ಕುಟುಂಬದಲ್ಲಿ ಸಣ್ಣ ಗೊಂದಲ ಉಂಟಾಗಬಹುದು, ಆದರೆ ನೀವು ಸಮಾಧಾನ ತಂದುಕೊಳ್ತೀರಾ. ಹಿರಿಯರ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ. ಮನಸ್ಸಿನ ಸ್ಥಿತಿ. ಕೋಪ ಹೆಚ್ಚಾಗಬಹುದು. ಸಣ್ಣ ಮಾತು ದೊಡ್ಡ ಸಮಸ್ಯೆ ಮಾಡಬಹುದು. ಧ್ಯಾನ ಮಾಡಿ. ಒಮ್ಮೆ ದೇವಾಲಯಕ್ಕೆ ಭೇಟಿ ಕೊಡಿ. ಮಹಿಳೆಯರಿಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರ್ತದೆ. ಪುರುಷರಿಗೆ ಹೊಸ ನಿರ್ಧಾರ, ಹೊಸ ಜವಾಬ್ದಾರಿ ಸಿಕ್ಕಿ ನೀವು ನಾಯಕತ್ವ ತೋರಿಸಬೇಕಾದ ಸಮಯ ಇದಾಗಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನ, ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಗುಪ್ತ ಶತ್ರುಗಳು. ನಿಮ್ಮ ಮೇಲೆ ಕಣ್ಣಿಟ್ಟವರು ಇದ್ದಾರೆ, ಆದರೆ ಅವರು ದುರ್ಬಲರು. ನಿಮ್ಮ ಮೌನವೇ ಅವರನ್ನು ಸೋಲಿಸುತ್ತೆ. ಪರಿಹಾರ: ಓಂ ಮಂಗಳಾಯ ನಮಃ 108 ಬಾರಿ ಈ ಜಪವನ್ನು ಮಾಡಿ. ಮಂಗಳವಾರ ಕೆಂಪು ಹೂವನ್ನು ಅರ್ಪಿಸಿ. ಹಳೆಯ ಕೋಪವನ್ನು ಬಿಟ್ಟುಬಿಡಿ. ಅದೃಷ್ಟದ ಸೂಚನೆ. ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು. ಶುಭ ದಿನ ಫೆಬ್ರವರಿ 15. ಮುಂದಿನ ತಿಂಗಳ ಸೂಚನೆ. ಈ 5 ದಿನಗಳು ನಿಮ್ಮ ಜೀವನದ ತಿರುವು. ಒಂದು ಅಧ್ಯಾಯ ಮುಗಿಯಬಹುದು, ಹೊಸ ಅಧ್ಯಾಯ ಶುರುವಾಗಬಹುದು. ವೃಶ್ಚಿಕ ರಾಶಿಯವರೇ, ನೀವು ಬೀಳಿದ್ರೂ ಮತ್ತೆ ಎದ್ದೇಳೋರು. ಈ ಬಾರಿ ನೀವು ಇನ್ನಷ್ಟು ಬಲಿಷ್ಠರಾಗ್ತೀರಾ. ಈ ವಿಡಿಯೋ ನೋಡಿದವರು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಈಗಲೇ ಶುರು ಮಾಡ್ಕೊಳ್ತೀರಾ. ಕಮೆಂಟ್ ಬಾಕ್ಸ್ನಲ್ಲಿ ವೃಶ್ಚಿಕ ಶಕ್ತಿ ಅಂತ ಬರೀರಿ. ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.